ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಜೊತೆಗೆ ಬಂದಿದ್ದೀನಿ. ಸೊ ಈ ವಿಡಿಯೋ ಕರೆಂಟ್ ಅಪ್ಡೇಟ್ಸ್ ಆಗಿರುತ್ತೆ ಅಬೌಟ್ ಜಾರ್ಜಿಯಾ. ಯಾವ ಸೀಸನ್ ನಡೀತಾ ಇದೆ, ಟೆಂಪ್ರೇಚರ್ ಎಷ್ಟು ಇರ್ಬೋದು, ತುಂಬ ಚಳಿ ಇದೆಯಾ ಅಥವಾ ಓಕೆನಾ, ಆಮೇಲೆ ನ್ಯೂಸಲ್ಲಿ ಬಂದಿರೋ ಪ್ರಕಾರ ಸ್ಟ್ರೈಕ್ ಅಂತೆ, ವಾರ್ ಅಂತೆ, ಕೇಳಿರ್ತೀರಾ ಅಥವಾ ಕೇಳ್ದೇನೂ ಇರ್ತೀರಾ. ಸೊ ಏನೇನೆಲ್ಲ ನಡೀತಾ ಇದೆ ಎಕ್ಸಾಕ್ಟಾಗಿ, ಸೊ ಒಂಚೂರು ಎಕ್ಸಾಜುರೇಟ್ ಮಾಡಿದೆ ಏನೇನೆಲ್ಲ ನಡೀತಾ ಇದೆ ಅಂತ ಇವತ್ತು ನಾನು ಹೇಳಕ್ಕೆ ಬಂದಿದ್ದೀನಿ. ಆ್ಯಂಡ್ ಯೂನಿವರ್ಸಿಟಿ ಬಗ್ಗೆನೂ ಹೇಳ್ತೀನಿ, ಲೈಕ್ ಯೂನಿವರ್ಸಿಟಿಯಲ್ಲಿ ಏನೇನು ಆಗ್ತಾ ಇದೆ, ಯಾವಾಗ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಆ ಥರ. ಸೊ ಇದು ತುಂಬ ಸ್ಮಾಲ್ ವೀಡಿಯೋ ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಇವಾಗ ಮೊದಲನೇದು ಯಾವ ಮಂತಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಥವಾ ಯಾವ ಮಂತ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಜಾನ್ವರಿ ಮಂತಲ್ಲೇ ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಸೀಸನ್ ಬಗ್ಗೆ ಹೇಳಬೇಕಂತಂದರೆ ಫಾಲ್ ಸೀಸನ್ನ ಮುಗಿಸಿ ಇವಾಗ ಸ್ನೋ ಸೀಸನ್ಗೆ ಬಂದಿದ್ದೀವಿ ಆ್ಯಂಡ್ ಇಟ್ ಈಸ್ ವೆರಿ 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 ಕೋಲ್ಡ್, ತುಂಬ ಕೋಲ್ಡ್ ಇದೆ. ಆಮೇಲೆ ಟೆಂಪ್ರೇಚರ್ ಇಲ್ಲಿ 2 ಡಿಗ್ರಿ 1 ಡಿಗ್ರಿ, ರಾತ್ರಿ ಹೊತ್ತು ಒಂದೊಂದ್ಸತಿ -1 -2 ಡಿಗ್ರಿಗೂ ಹೋಗ್ತಾ ಇದೆ. ತುಂಬಾ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಬೇಕಾದರೆ ನಾನು ಜಸ್ಟ್ ತೋರಿಸ್ತೀನಿ. ಫುಲ್ ಫಾಗಿ ಥರ ಇದೆ. ನಾನು ಜಸ್ಟ್ ಇವಾಗ ಇಲ್ಲಿ ಮೇಲ್ಗಡೆ ಕೂತ್ಕೊಂಡಿದ್ದೀನಿ. ಸೊ ವೇಟ್, ನಾನು ನಿಮ್ಗೆ ತೋರಿಸ್ತೀನಿ ಹೊರಗಡೆ ಹೇಗೆ ಕಾಣಿಸ್ತಾ ಇದೆ ಅಂತ. ಲಾಸ್ಟ್ ಇಯರ್ ಇಲ್ಲಿ ಸ್ನೋ ಆಗಿತ್ತು, ಬಟ್ ಈ ಸತಿ ಇಲ್ಲಿ ಸ್ನೋ ಆಗಿಲ್ಲ. ಸೊ ವೆದರ್ ರಿಪೋರ್ಟ್ಸ್ ಪ್ರಕಾರ ಸುತ್ತಮುತ್ತ ಆಗ್ಬೋದು, ಬಟ್ ನಾವಿರೋ ಮೇನ್ ಕ್ಯಾಪಿಟಲ್ ಟಿಬ್ಲಿಸಿಯಲ್ಲಿ ಈ ಸಲ ಸ್ನೋ ಇಲ್ಲ. ಆಮೇಲೆ ಜಾರ್ಜಿಯಾದಲ್ಲಿ ಇವಾಗ ಸದ್ಯಕ್ಕೆ ಏನು ಸ್ಟೇಟಸ್ ನಡೀತಾ ಇದೆ, ಲೈಕ್ ಏನಾದರೂ ಪೊಲಿಟಿಕಲ್ ಕ್ರೈಸಿಸ್ ನಡೀತಾ ಇದೆಯಾ? ಹೌದು, ಪೊಲಿಟಿಕಲ್ ಕ್ರೈಸಿಸ್ ನಡೀತಾ ಇತ್ತು, ಬಟ್ ಅದು 2024 ನಡೀತಾ ಇತ್ತು. ಲಾಸ್ಟ್ ಆಲ್ಮೋಸ್ಟ್ ನವೆಂಬರ್ ಡಿಸೆಂಬರಲ್ಲೆಲ್ಲ ನಡೀತಾ ಇತ್ತು. ಆ್ಯಂಡ್ ಈಗ ನ್ಯೂ ಇಯರ್ ಆದಮೇಲೆ ನನ್ನ ಪ್ರಕಾರ ಒಂಚೂರು ಕಡಿಮೆ ಆಗಿರ್ಬೋದು, ಆಗಿದೆ ಕೂಡ, ಯಾಕಂದರೆ ಅಷ್ಟಾಗಿ ಏನು ನ್ಯೂಸ್ ಬರ್ತಿಲ್ಲ. ಸೊ ಇದು ಯಾವುದ್ರ ಬಗ್ಗೆ ಅಂತಂದರೆ ಎಲೆಕ್ಷನ್ ವಿಷಯವಾಗಿ ಸ್ಟ್ರೈಕ್ಸ್ ನಡೀತಾ ಇತ್ತು. ಸೊ ಮಾರ್ನಿಂಗಿಂದ ಎಲ್ಲ ಏನು ಸ್ಟ್ರೈಕ್ಸ್ ನಡೀತಾ ಇರಲಿಲ್ಲ, ಬರೀ ರಾತ್ರಿ ಟೈಮ್ ಮಾತ್ರ ಪಾರ್ಲಿಮೆಂಟ್ ಮುಂದೆ ಸ್ಟ್ರೈಕ್ಸ್ ಎಲ್ಲ ನಡೀತಾ ಇತ್ತು, ಬಟ್ ಅಷ್ಟೊಂದು ತುಂಬ ವೈಲೆಂಟ್ ಆಗೆಲ್ಲ ಏನು ನಡೀತಾ ಇರಲಿಲ್ಲ. ಆಮೇಲೆ ಯಾವುದ್ರ ವಿಷಯವಾಗಿ ನಡೀತಾ ಇತ್ತು ಇದು ಅಂತಂದರೆ, ಪಾರ್ಲಿಮೆಂಟ್ ಅವರು ರಷ್ಯನ್ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿದರು. ಸೊ ಜಾರ್ಜಿಯನ್ ಯಂಗ್ಸ್ಟರ್ಸ್ ಅದನ್ನು ಅಪೋಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ಸ್ಟ್ರೈಕ್ ನಡೀತಾ ಇತ್ತು. ಆಲ್ರೆಡಿ ಒಂದು ಸತಿ ಎಲೆಕ್ಷನ್ ಆಗಿತ್ತು. ಸೊ ಎಲೆಕ್ಷನ್ ಆದಮೇಲೆ ಈ ರಿಸಲ್ಟ್ ಪಾಸ್ ಔಟ್ ಆಯಿತು ದಟ್ ರಷ್ಯನ್ ಲಾಸ್ ಫಾಲೋ ಮಾಡಬೇಕಂತ. ಬಟ್ ಜಾರ್ಜಿಯನ್ ಯೂತ್ಸ್ ಇವಾಗ ಲೈಕ್ ಜಾರ್ಜಿಯಾ ಇವಾಗ ಯುರೋಪಿಯನ್ ಕಂಟ್ರಿ ಆಗಿದೆ ಲಾಸ್ಟ್ ಇಯರ್. ಸೊ ನಾವು ಏನಕ್ಕೆ ರಷ್ಯನ್ ರೂಲ್ಸ್ ಫಾಲೋ ಮಾಡಬೇಕು ಇವಾಗ ನಾವು ಯುರೋಪಿಯನ್ ಕಂಟ್ರಿ ಆದಮೇಲೆ ಅಂತ ಯಂಗ್ಸ್ಟರ್ಸ್ ಎಲ್ಲ ಸೇರಿ ಸ್ಟ್ರೈಕ್ ಮಾಡ್ತಾಯಿದ್ರು. ಸೊ ಮತ್ತೆ ಸೆಕೆಂಡ್ ಟೈಮ್ ಎಲೆಕ್ಷನ್ ಕನ್ಸಿಡರ್ ಆಯಿತು. ಸೊ ಅದ್ರ ರಿಸಲ್ಟ್ ನಂಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅದ್ರ ವಿಷಯವಾಗಿ ಇಲ್ಲಿ ಪೊಲಿಟಿಕಲ್ ಕ್ರೈಸಿಸ್ ಇತ್ತು. ಸೊ ನೆಕ್ಸ್ಟ್ ಕ್ವೆಶನ್ ಏನು ಅಂತಂದರೆ, ಇದರಿಂದ ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ವಾ? ಇಂಡಿಯನ್ ಸ್ಟೂಡೆಂಟ್ಸ್ಗೆಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಪ್ರಾಬ್ಲಮ್ ಮಾಡ್ತಾ ಇದ್ದಾರಾ? ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಯಾವುದಾದ್ರೂ ಒಂದು ಜಾಗದಲ್ಲಿ ಈ ಥರದ್ದು ಏನಾದರೂ ಒಂದು ನಡೀತಾ ಇದ್ದರೆ ಸೊ ಅದರಿಂದ ಆದಷ್ಟು ನಾವು ದೂರ ಇರೋದು ಒಳ್ಳೆಯದು ಅಥವಾ ಉತ್ತಮ. ನಮಗೂ ಕೂಡ ಲೈಕ್ ಕಾಲೇಜ್ ಕಡೆಯಿಂದ ಇರ್ಬೋದು ಅಥವಾ ವಾಟ್ಸಪ್ ಮೆಸೇಜಸ್ ಇಂದನೂ ಕೂಡ ನಮಗೆ ಇನ್ಫಾರ್ಮೇಷನ್ ಸಿಗ್ತಾಯಿತ್ತು, ಮಾಹಿತಿ ಸಿಗ್ತಾಯಿತ್ತು ದ್ಯಾಟ್ ಇಂಥ ಜಾಗಗಳಿಗೆ ಹೋಗಬೇಡಿ, ಸ್ಟ್ರೈಕ್ ರಾತ್ರಿ ನಡೆಯೋದ್ರಿಂದ. ಸೊ ರಾತ್ರಿ ಈ ಜಾಗಗಳಿಗೆ ಹೋಗಬೇಡಿ, ಮೇಕ್ ಶೋರ್ ದ್ಯಾಟ್ ನೀವು 6 ಗಂಟೆ ಅಥವಾ 7 ಗಂಟೆ ಒಳಗಡೆ ನೀವು ಸೇಫಾಗಿ ನಿಮ್ಮ ಹಾಸ್ಟೆಲ್ಸ್, ಅಪಾರ್ಟ್ಮೆಂಟ್ಸ್, ರೂಮ್ಸ್, ನಿಮ್ಮ ಮನೆಗಳಿಗೆ ಸೇರ್ಕೊಳ್ಳಿ ಅಂತ ಮೆಸೇಜಸ್ ಬರ್ತಿತ್ತು. ಯಾವಾಗ ಹೊರಗಡೆ ಹೋಗಿ ಅಂತಂದರೆ ವೆನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಏನೋ ತುಂಬ ಇಂಪಾರ್ಟೆಂಟ್, ತುಂಬ ಎಮರ್ಜೆನ್ಸಿ ಇದೆ ಅಥವಾ ಯಾವುದೋ ಒಂದು ಕ್ಲಾಸ್ ಮಿಸ್ ಮಾಡೋಕ್ಕೆ ಆಗೋದೇ ಇಲ್ಲ, ಈ ಥರ ಇದ್ದಾಗ ಮಾತ್ರ ಹೋಗಿ ಅಂತ ಇತ್ತು. ಆಮೇಲೆ ಹಾಸ್ಟೆಲ್ ಕೂಡ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಅವಾಗ ಮಾಡಿದರು. ಲೈಕ್ ನಮಗೆ ಏನಾದರೂ ಯಾವುದಾದ್ರೂ ಫ್ರೆಂಡ್ ಬರ್ಡೇಸ್ ಇದೆ, ಇದಿದೆ ಅಥವಾ ಏನಾದರೂ ಕ್ಲಾಸ್ 10 o'clockವರೆಗೂ ಕೆಲವು ಕ್ಲಾಸಸ್ ಇರುತ್ತೆ. ಸೊ ಅದಕ್ಕೆಲ್ಲ ಪರ್ಮಿಷನ್ ಕೊಡ್ತಾಯಿದ್ರು, ಜಸ್ಟ್ ಒಂದು ಹಾಫ್ ಆನ್ ಅವರ್ 1 hour ಆ ಥರ ಎಕ್ಸ್ಟ್ರಾ ಪರ್ಮಿಷನ್ ಕೊಡ್ತಾಯಿದ್ರು. ಸೊ ಈ ಥರ ಪೊಲಿಟಿಕಲ್ ಕ್ರೈಸಿಸ್ ಆದಮೇಲೆ ಯಾರಿಗೂ ಅಷ್ಟಾಗಿ ಪರ್ಮಿಷನ್ಸ್ ಕೊಡ್ತಿರ್ಲಿಲ್ಲ ಲೇಟಾಗಿ ಬರೋಕ್ಕೆ. ಲೈಕ್ ಲೇಟಾಗಿ ಅಂತಂದರೆ ಆಫ್ಟರ್ 10 ಯಾರಿಗೂ ಬಿಡ್ತಿರ್ಲಿಲ್ಲ, ಎಲ್ಲರೂ 10 ಒಳಗಡೆ ಹಾಸ್ಟೆಲಲ್ಲಿ ಇರಬೇಕು ಅಂತ ಇತ್ತು. ಸೊ ಬಟ್ ಈಗ ನ್ಯೂ ಇಯರ್ ಆದಮೇಲಿಂದ ಅಷ್ಟಾಗಿ ಏನೂ ಇಲ್ಲ. ಸೊ ಹೋಪ್ ಇದೆಲ್ಲ ಅಷ್ಟೊಂದು ಏನೂ ಇಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ ಕೇಸ್ ಏನಾದರೂ ಈ ಥರ ಜಾಸ್ತಿ ಏನಾದರೂ ಇತ್ತು ಅಂತಂದರೆ ಮತ್ತೆ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನಾನು ಇದನ್ನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಮತ್ತೇನು ನಡೀತಾ ಇದೆ ಜಾರ್ಜಿಯಾದಲ್ಲಿ ಅಂತಂದರೆ ನ್ಯೂ ಇಯರ್ ವೈಬ್ಸ್ ನಡೀತಾ ಇದೆ, ಕ್ರಿಸ್ಮಸ್ ವೈಬ್ಸ್ ಇನ್ನೂ ನಡೀತಾ ಇದೆ. ಯಾಕಂದರೆ ಯುರೋಪಿಯನ್ ಕಂಟ್ರೀಸಲ್ಲಿ ಇದು ಲೈಕ್ ಆಲ್ಮೋಸ್ಟ್ 3-4-5 months ನಡೀತಾ ಇರುತ್ತೆ, ಲೈಟಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಲೈಟಿಂಗ್ಸ್ದೆಲ್ಲ ಇದೆ, ಬಟ್ ಎವ್ರಿ ಡೇ ಸೆಲೆಬ್ರೇಷನ್ಸ್ ಎಲ್ಲ ಲೈಟಿಂಗ್ಸ್ ಇದೆ ಅಷ್ಟೇ. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಇದು
ಹೈಲೈಟ್ ಮಾಡಬೇಕು ಇದನ್ನು ಇಂಪಾರ್ಟೆಂಟ್ ಅಂತ. ಸೊ ಫಸ್ಟು ಜಾರ್ಜಿಯಾಗೆ ಯಾವುದೇ ಇಂಡಿಯನ್ ಎಂಬೆಸಿ ಅಂದರೆ ರಾಯಭಾರಿ ಯಾವುದು ಇರಲಿಲ್ಲ. ಸೊ ನಾವು ಏನೇ ಒಂದು ಡಾಕ್ಯುಮೆಂಟೇಷನ್ಸ್ ಮಾಡಿಸ್ಬೇಕಿತ್ತು ಅಂತಂದರೆ ಅದು ನಮ್ಮ ನೆಕ್ಸ್ಟ್ ಇಲ್ಲೇ ಪಕ್ಕದ ಕಂಟ್ರಿ ಅರ್ಮೇನಿಯಾ ಅದಕ್ಕೆ ಇದಕ್ಕೆ ಕಳಿಸಿ ಆ ಥರ ಮಾಡಿಸ್ಬೇಕಿತ್ತು. ಸೊ ಇವಾಗ ಅಫಿಷಿಯಲ್ ಆಗಿ ಬಂದಿದೆ ದ್ಯಾಟ್ ಜಾರ್ಜಿಯಾದಲ್ಲಿ ಇಂಡಿಯನ್ ಎಂಬೆಸಿ ಆಗಿದೆ ಅಂತ. ಸೊ ಸುಮಾರು ತಿಂಗಳ ಹಿಂದೆ ಕೆಲವರು ಇಂಡಿಯನ್ ಎಂಬೆಸಿಯಲ್ಲಿ ವರ್ಕ್ ಮಾಡ್ತಿರೋರು ನಮ್ಮ ಯೂನಿವರ್ಸಿಟಿನ ವಿಸಿಟ್ ಮಾಡಿ ಲೈಕ್ ಸುಮಾರು ಇಂಡಿಯನ್ಸ್ ಎಲ್ಲ ಇರೋದನ್ನ ನೋಡಿ ಸೊ ಅವ್ರಿಗೆ ಮೇ ಬಿ ಅನಿಸ್ತು ದಟ್ ವಿ ಹ್ಯಾವ್ ಟು ಬ್ರಿಂಗ್ ದಿಸ್. ಸೊ ಅದಕ್ಕೋಸ್ಕರ ಇಂಡಿಯನ್ ಎಂಬೆಸಿ ಆಗಿದೆ ಇವಾಗ ಜಾರ್ಜಿಯಾದಲ್ಲಿ. ಸೊ ಇಂಡಿಯನ್ ಎಂಬೆಸಿ ಆಗಿದೆ ಇವಾಗ ಜಾರ್ಜಿಯಾದಲ್ಲಿ. ಆ್ಯಂಡ್ ಇದು ಫುಲ್ಲು ಇವಾಗ ನಾನು ಹೇಳಿದ್ದು ಜಾರ್ಜಿಯಾದಲ್ಲಿ ಏನೇನು ನಡೀತಾ ಇದೆ ಅಂತ. ಸೊ ನೆಕ್ಸ್ಟ್ ಇವಾಗ ಯೂನಿವರ್ಸಿಟಿ ಬಗ್ಗೆ ಹೋಗೋಣ. ಸೊ ಯೂನಿವರ್ಸಿಟಿನೂ ಕೂಡ ಇವಾಗ ತುಂಬ ಬ್ಯೂಟಿಫುಲ್ ಆಗಿದೆ. ಅದೇ ಲೈಟಿಂಗ್ಸಿಂದ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ಸಿಂದ ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಸತಿ ಐಸ್ ಸ್ಕೇಟಿಂಗ್ದು ಇದು ಹಾಕಿದ್ದಾರೆ. ಸೊ ಎಲ್ಲರೂ ಸ್ಕೇಟ್ ಮಾಡ್ತಾ ಇದ್ದಾರೆ. ಸೊ ಫ್ರೀ ಟೈಮ್ ಏನಾದರೂ ಸಿಕ್ಕಿದಾಗ ಹೋಗಿ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಒಂದು ವಿಷಯ, ಇದು ಜಸ್ಟ್ ಪರ್ಸ್ನಲ್ ಥರ. ಸೊ ಫಸ್ಟ್ ನಾನಿಲ್ಲಿ ಬಂದಾಗ ಅಷ್ಟಾಗಿ ಕರ್ನಾಟಕದವ್ರು ಇರಲಿಲ್ಲ, ಅಷ್ಟಾಗಿ ಬೆಂಗಳೂರವ್ರು ಸ್ಟೂಡೆಂಟ್ಸ್ ಯಾರೂ ಇರಲಿಲ್ಲ. ಸೊ ಇವಾಗ ನಾನು ಸುಮಾರು ಕರ್ನಾಟಕ ಮತ್ತು ಸುಮಾರು ಬೆಂಗಳೂರು ಇಂದ ಬಂದಿರೋ ಸ್ಟೂಡೆಂಟ್ಸ್ಗಳನ್ನ ನೋಡ್ತಾ ಇದ್ದೀನಿ ಮತ್ತು ಅವರು ಮಾತಾಡಿಸ್ತಾ ಇದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಯಾರಾದರೂ ಕನ್ನಡದಲ್ಲಿ ಮಾತಾಡಿದಾಗೆ ಅದು ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಅಂಥದ್ರಲ್ಲಿ ಇಲ್ಲಿ ತುಂಬ ಕಡಿಮೆ ಜನ ಇದ್ದಾಗ ಇವಾಗ ಒಬ್ಬೊಬ್ಬರೇ ಲೈಕ್ ಕನ್ನಡದವ್ರು ಮಾತಾಡೋರು ಎಲ್ಲೋ ಒಂದೋ ಎರಡೋ ಇದ್ದರು, ಆ ರೇಷ್ಯೋದಲ್ಲಿ ಇದ್ದರು. ಬಟ್ ಇವಾಗ ಸ್ವಲ್ಪ ಜಾಸ್ತಿನೇ ಬರ್ತಾ ಇದ್ದಾರೆ ಕರ್ನಾಟಕದಿಂದ. ಇದು ಒಂದು ಏನೋ ಒಂಥರ ಖುಷಿ ವಿಷಯ ಇದು. ಆ್ಯಂಡ್ ನಾನು ಆ್ಯಕ್ಚುಲಿ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ, ಲೈಕ್ ಏನೇನು ಹೇಳಬೇಕು ಇನ್ ಕೇಸ್ ಏನಾದರೂ ಮರ್ತೋದ್ರೆ ಅಂತ ಅಂದ್ಬಿಟ್ಟು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹೇಳೋದಾದರೆ ಬ್ಯಾಚಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅಡ್ಮಿಷನ್ಸ್ ಎಲ್ಲ ಲೈಕ್ ಇಂಥ ಟೈಮಿಂಗಲ್ಲೇ ಅಡ್ಮಿಷನ್ ಮಾಡೋದು ಅಂತ ಏನು ಪ್ರೊಸೆಸ್ ಇಲ್ಲ. ನೀವು ಕನ್ಸಲ್ಟೆನ್ಸಿಗೆ ಹೋಗಿ ನೀವು ಸೆಲೆಕ್ಟ್ ಮಾಡಿ, ಸೊ ಅದ್ರ ಪ್ರೊಸೆಸ್ಸೇ ಸ್ವಲ್ಪ ಟೈಮ್ ತೊಗೊಳುತ್ತೆ, ಪಾಸ್ಪೋರ್ಟ್ ಮಾಡಿಸೋದು. ಸೊ ಇವ್ರು ಯಾವಾಗ ಕಾಲೇಜ್ ಕಡೆಯಿಂದ ಬ್ಯಾಚಸ್ ಹೇಳಿರ್ತಾರೋ ಸೊ ಆ ಬ್ಯಾಚಸ್ಗಳಿಗೆ ನಿಮಗೆ ಆಗೋ ಥರನೇ ನಿಮ್ಮದು ಪ್ರೋಸೆಸ್ ಎಲ್ಲ ಮಾಡ್ತಾರೆ. October 28th ಒಂದು ಇಂಟೇಕ್ ಇತ್ತು ಆ್ಯಂಡ್ December 23rd ಒಂದು ಇಂಟೇಕ್ ಇತ್ತು. ಸೊ ಇವೆರಡು ಬ್ಯಾಚ್ ಇಂಟೇಕ್ಸ್ ನಡೆದಿದೆ ಆ್ಯಂಡ್ ಇವಾಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಜಸ್ಟ್ ಇವಾಗ December 23rd ಸ್ಟಾರ್ಟ್ ಆಗಿರೋರಿಗೆ ಆಲ್ಮೋಸ್ಟ್ ಇವಾಗ ಒಂದು 2 weeks ಆಗಿದೆ ಕಾಲೇಜ್ ಸ್ಟಾರ್ಟ್ ಆಗಿ. ಆಮೇಲೆ ನೆಕ್ಸ್ಟ್ ಇಂಟೇಕ್ ಬ್ಯಾಚ್ ಯಾವುದು ಅಂತಂದರೆ ಮಾರ್ಚ್ 23rd. ಆ್ಯಕ್ಚುಲಿ ಮಾರ್ಚ್ 23rd ಸ್ವಲ್ಪ ಡೌಟ್ ಇದೆ. ಏನಕ್ಕೆ ಅಂತಂದರೆ ಫಸ್ಟು ಲಾಸ್ಟ್ ಇಯರ್ ನಮಗೆ ಕ್ರಿಸ್ಮಸ್ಸಿಗೆ ಅಂತ ಜಸ್ಟ್ 1 week ಹಾಲಿಡೇ ಕೊಡ್ತಾಯಿದ್ರು. ಬಟ್ ಇವಾಗ ಗೌರ್ಮೆಂಟ್ ಕಡೆಯಿಂದನೇ ಅದು ಡೇಟ್ ಎಕ್ಸ್ಟೆಂಡ್ ಆಗಿದೆ. 1 week ರಜಾ ಅಲ್ಲ, ಸೊ ಇವಾಗ 2 weeks ರಜಾ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಫಿಕ್ಸ್ ಆಗಿರೋ ಡೇಟು ಇಂಟೇಕ್ದು ಸೊ ಮುಂದಕ್ಕೆ ಹೋಗ್ಬೋದು ಆರ್ ಎಕ್ಸಾಕ್ಟಾಗಿ ಮಾರ್ಚ್ 23rd ಇರ್ಬೋದು. ಹಾಸ್ಟೆಲ್ ಬಗ್ಗೆ ಹೇಳಬೇಕು. ಹಾಸ್ಟೆಲಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಇದನ್ನು ಮೆನ್ಷನ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫಸ್ಟು ನಮಗೆ ಊಟ ಎಲ್ಲ ನಮ್ಮ ಹಾಸ್ಟೆಲ್ಸಿಗೆ ಬರ್ತಾಯಿತ್ತು. ಇವಾಗ ಏನಾಗಿದೆ ಅಂತಂದರೆ ಲೈಕ್ ಸ್ಟೂಡೆಂಟ್ಸ್ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಆರ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಲೈಕ್ ನಮಗೆ ಸೌತ್ ಇಂಡಿಯನ್ ಬೇಕು, ನಾರ್ತ್ ಇಂಡಿಯನ್ ಬೇಕು, ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ರೆಸ್ಟೋರೆಂಟನ್ನ ರೆಂಟಿಂಗ್ ತೊಗೊಂಡು ಸೊ ಅಲ್ಲಿ ಇವಾಗ ಊಟ ಕೊಡ್ತಾ ಇದ್ದಾರೆ. ಅದು ಕಾಲೇಜ್ ನಿಯರೇ ಇದೆ. ಸೊ ನಾವೆಲ್ಲ ಅಲ್ಲಿಗೆ ಹೋಗಿ ಊಟ ಮಾಡಬೇಕು. ನಮ್ಮ ಹಾಸ್ಟೆಲಿಗೆ ಇವಾಗ ಊಟ ಬರೋಲ್ಲ. ಸೊ ಬ್ರೇಕ್ಫಾಸ್ಟಿಗೂ ಅಲ್ಲೇ ಹೋಗಬೇಕು, ಲಂಚಿಗೂ ಅಲ್ಲೇ ಹೋಗಬೇಕು ಆ್ಯಂಡ್ ಡಿನ್ನರ್ಗೂ ಅಲ್ಲೇ ತಿನ್ನಬೇಕು. ಆಮೇಲೆ ಹಾಸ್ಟೆಲ್ದು ಫೀಸ್ ಬಗ್ಗೆನೂ ಹೇಳಬೇಕಂತಂದರೆ 1 ಮಂತಿಗೆ ಇವಾಗ ಇದು ಯಾವಾಗಲೂ ರೆಂಟ್ ಯಾವಾಗಲೂ ಫಿಕ್ಸೆಡ್. ಇದು ಬಂದ್ಬಿಟ್ಟು $200 ಇದ್ದೇ ಇರುತ್ತೆ. ಇಫ್ ಇಟ್ ಈಸ್ ಫಾರ್ 4 sharing $200 ಇದ್ದೇ ಇರುತ್ತೆ. ಆ್ಯಂಡ್ ಫುಡ್ಡಿಗೆ ನಾವಿವಾಗ ಅವ್ರು ಏನು ನಮಗೆ ಲಿಂಕ್ ಕಳಿಸಿದ್ದಾರೆ, ಆ ಲಿಂಕಲ್ಲಿ ನಾವು ಲಾಗಿನ್ ಆಗಿ ಲೈಕ್ ರಿಜಿಸ್ಟರ್ ಆಗಬೇಕು. ಸೊ ಅವಾಗ ನಮಗೆ QR ಕೋಡ್ ಬರುತ್ತೆ. ಸೊ ಆ QR ಕೋಡ್ನ ನಾವು ಅಲ್ಲಿ ಹೋಗಿ ತೋರಿಸಿದ್ರೆ ಅವರು ನಮಗೆ ಊಟ ಕೊಡೋ ಥರ ಆ ಥರ ಇವಾಗ ಒಂದು ಡಿಜಿಟಲ್ ಸಿಸ್ಟಮ್ ಥರ ಮಾಡಿದ್ದಾರೆ. ಅದಕ್ಕೋಸ್ಕರ ಅದರಲ್ಲಿ ಪ್ರೈಸಸ್ಸೂ ಇದೆ. ಸೊ ಬ್ರೇಕ್ಫಾಸ್ಟ್ ಇಲ್ಲ ಅಂತ ಇತ್ತು, ಬಟ್ ಶ್ಯೂರ್ ಇಲ್ಲ. ಬಟ್ ನಾನು ನೋಡಿದಾಗ ಬ್ರೇಕ್ಫಾಸ್ಟ್ ಇಲ್ಲ, ಲಂಚ್ ಡಿನ್ನರ್ ಅಂತ ಇತ್ತು ಆರ್ 3 times ಕೂಡ ಇತ್ತು ಅನಿಸುತ್ತೆ. ಬರೀ ಲಂಚ್ ತೊಗೊಂಡ್ರೆ ಇಟ್ ಈಸ್ $40 ಆ್ಯಂಡ್ ಲಂಚ್ ಆ್ಯಂಡ್ ಡಿನ್ನರ್ ತೊಗೊಂಡ್ರೆ $75. ಅಂದರೆ 200 + 75 $275. ಫಸ್ಟ್ ಆ್ಯಕ್ಚುಲಿ 4 sharingಗೆ ವಿತ್ ಅಕಾಮಿಡೇಷನ್ ವಿತ್ ಫುಡ್ ಎಲ್ಲ 250 ಒಳಗಡೆ ಎಲ್ಲ ಮುಗ್ದೋಗ್ತಿತ್ತು. ಬಟ್ ಅಕಾಮಿಡೇಷನ್ನ ಬಿಟ್ಟು ಇವಾಗ ಊಟ 65-75 ಆಗ್ತಿದೆ. ಆ್ಯಂಡ್ 65 ಯಾವಾಗ ಆಗ್ತಾ ಇದೆ ಅಂತಂದರೆ ನಾವು 1 ಮಂತ್ಗೆ ಮಾತ್ರ ನಮಗೆ ಲಂಚ್ ಬೇಕು ಅಂತ ತೊಗೊತಾ ಇದ್ದರೆ, ಅಥವಾ ನಾವು 3 ಮಂತ್ಸ್ಗೆ ತೊಗೋತೀವಿ ಅಂತಂದರೆ ಲೈಕ್ $60, ಅಥವಾ ನಾವು 9 ಮಂತ್ಸ್ಗೆ ತೊಗೋತೀವಿ ಅಂತಂದರೆ 9 ಮಂತ್ಸ್ ಅಥವಾ 12 ಮಂತ್ಸ್ ಅಥವಾ 1 yearಗೆ ತೊಗೊತೀವಿ ಅಂತಂದರೆ $250 ಆಗೇ ಇರುತ್ತೆ. ಸೊ ಈ ಥರ ಒಂದು ಸಿಸ್ಟಮ್ನ ಇವಾಗ ಮಾಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಹೋಪ್ ನಿಮಗೆ ಇನ್ಫಾರ್ಮೇಷನ್
ಸಿಕ್ತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ಥರ ಯಾವುದಾದ್ರೂ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ.